ನಾ ಬಂದಿದ್ದು ಜಾತ್ರೆ ಮಾಡ್ಲಕ್ಕಲ್ಲ, ಈ ಪೀಡೆ ತೊಲಗಿಸ್ಲಾಕ. ಅಣ್ಣ, ಹಿರಿಯರ್ ಹೇಳ್ಯಾರ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆನೇ ಮೇಲೆಂದಾರ. ಊಟ ಕೊಡ್ಬೇಕು ನನಗೆ, ಊಟಕ್ಕೆ ಇಷ್ಟೆಲ್ಲಾ ಜನ ಇದಾರ, ಅವ್ರು ಯಾರು ಕೇಳಲ್ಲ, ನೀವ್ ಯಾಕೆ ಕೇಳ್ತೀರ? ಎಲ್ಲರೂ ವಿಚಾರ ಮಾಡುವಂತ ಶಕ್ತಿ ಇಲ್ಲ. ಆ ವಿಚಾರ ಮಾಡುವಂತ ಶಕ್ತಿ ನಾನು ಸಹೋದರ ಕೊಟ್ಟು ಕಳಿಸಿದ್ದಾನೆ. ಹೇಳ್ತೀನಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಭಗವಂತ ನನ್ನ ಜೀವನದಾಗ ಇದೇ ಆಟ ಆಡತ್ತು. ನಾನು ಸಣ್ಣ ಮಗ ಹುಟ್ಟದ ಕೂಡಲೇ ನನ್ನ ಹೆಂಡತಿ ಲೋಕನೇ ಬಿಟ್ಟು ಹೋದಳು. ದೇವ್ರೆ, ನನ್ನ 5 ಮಕ್ಕಳಿಗೆ ಯಾವ ಕೊರತೆ ಇರ್ಲಾರ್ದಂಗ ಬೆಳೆಸಿನು. ಇನ್ನು ಮುಂದನು ನೀನೇ ನೆದರಿಡಪ್ಪ. ದೇವ್ರಿಗೆ ಇವ ಕೇಳ್ತ ಚೆನ್ನಾಗಿ ಕೊಟ್ಟು ಬಿಡ್ತಾನ ದೇವ್ರ. ಮ್ಯಾಗಿನ ದೇವ್ರದೇನು ಸಂಬಂಧಿಕೇನೋ? ಯಾಕವ ತಂಗಿ ಹಿಂಗ್ಯಾಕ ಮಾತಾಡ್ಲೈತಿವ? ಮತ್ತೆ ಮಾತಾಡತ್ತೀವ ನನಗ? ದೇವ್ರಂದ್ರ ಹಗರ ತಿಳಿಬೇಡವ. ಆ ದೇವ್ರದಿಂದ ಈ ಜಗತ್ತೇನಿರ್ತದ ಯವ. ಹೊತ್ತ ನೆತ್ತಿಗೇರದ ಒಂದಿಟ್ಟ ಚಾ ಮಾಡ್ಕೊಂಬರವ. ವೈನೀರಿ ಹಸು ಆಗ್ಯಾದ್ರಿ, ಸಾಲಿ ಹೋಗ್ಬೇಕು, ಊಟ ಕೊಡ್ರಿ. ಊಟ ಕೊಡ್ಬೇಕು ನನಗೆ, ಊಟಕ್ಕ ಯಾಕಪ್ಪ, ಏನಾಯ್ತು? ಏನಾಯ್ತಪ್ಪ? ಯಾಕವ ತಂಗಿ ಆ ಕೂಸಿನ ಮೇಲೆ ಯಾಕವ ಶೇಡ? ಯಪ್ಪ ಉರ್ಲಾಗ್ತದೇನು? ಯವ್ವ ಎಂತ ಕಲ್ಲು ಮನಸ್ಸು ನಿಂದು. ಸುಡು ಸುಡು ಚಾ ಕೂಸಿನ ಮಾರಿ ಮ್ಯಾಚ್ ಹೇಳ್ತಿದ್ದೇನವ. ಕೂಸಿನ ಮಾರಿ ಮ್ಯಾಗಲ್ಲ, ನಿನ್ನ ಮಾರಿ ಮ್ಯಾಗ ಚಲ್ತೀಗ. ಅಳ್ಬೇಡ್ತಮ್ಮ, ಏನಾಗಲ್ಲ. ಅಲ್ಲಿ ಒಬ್ರು ಔಷಧಿ ಹಾಕ್ತಾನೆ ಹಿಂಡ್ತಾರ, ಅನ್ಕೊಂಬರ್ದು. ಅಣ್ಣ, ಯಾಕೆ ಗೊತ್ತಮ್ಮ ಮುಂಜಾನೆ ಹಾಸ್ಟೆಲ್ ಕೂತಂದಿದ್ದಿ, ಹಣ ಹೋಗಿಲ್ಲ. ಅಣ್ಣ ಎಷ್ಟ್ ಸಾಲಿ ಕಲ್ತ್ರಿ ಏನದ? ಹಿರಿಯರ್ ಹೇಳ್ಯಾರ ಕೋಟಿ ವಿದ್ಯೆಕ್ಕಿಂತ ಮೇಟಿ ವಿದ್ಯೆನೇ ಮೇಲೆಂದಾರ. ನಮ್ಮಂತ ಬಡವ್ರಿಗೆಲ್ಲ ಸಾಲಿ ಹಾಕ. ನಾನು ನಿಮ್ ಕೂಡ ಹೊಲ್ದಾಗ ದುಡಿತೀನಿ. ಏ ಸಿದ್ದು, ಹುಚ್ಚಿದೆ, ಶಾನೆ ಇದ್ದಿ. ನಿಮ್ಮ ಕಾಲಾಗ ಹಗಲು ರಾತ್ರಿ ನಾ ಕಷ್ಟಪಟ್ಟು ಹೊಲ್ಲಾಗ ದುಡ್ಡಿಗಿತ್ತಿದ. ನೀವ್ 3 ಮಂದಿ ಸಾಲಿ ಕಲ್ತು ನಿಮ್ ಕಾಲು ಎದುರ್ತಿರ್ತಾವೆ, ನನಗ ನಂಬಿಕೆ ಅದ. ಅಂತರದಾಗ ನೀ ಸಾಲಿ ಬಿಡ್ತೈತಿ, ಸಂತುಗ್ ಹೇಳಿ ರೊಕ್ಕ ಕೊಟ್ಟನಲ್ಲ ನಿನಗ? ಇಲ್ಲ ಅಣ್ಣ, ಕೊಟ್ಟಿಲ್ಲ. ನಾ ಹೇಳ್ತೀನಿ ನಡಿ. ನೀವು ಅಣ್ಣ, ನೀ ಸಿದ್ದು ಕೂಡ ಎಲ್ಲ ಹೊಂಟ್ರಿ ನಡ್ಕೋತ? ನನಗೆ ಹೇಳ್ಬೇಕಿಲ್ಲ, ಗಾಡಿ ಮೇಲೆ ಬಿಟ್ಟು ಬರ್ತಿದ್ದು. ಹಾಸ್ಟೆಲ್ ಕೂತಂದಿದ, ಮುಂಜಾನೆ ರೊಕ್ಕ ಕೊಡ್ಬೇಕಲ್ಲ ಅವನಿಗೆ. ಸಿದ್ದು, ನಾನು ಒಂದು ಮಾತು ಕೇಳ್ಬೇಕಿಲ್ಲ? ಕೇಳಿದ್ರೆ ನಿನ್ಗೆ ಅವೇ ಕೊಡ್ತಿದ್ದ. ಹಿಡಿತು ನಾವು ಹಾಸ್ಟೆಲ್ಗೆ ಹೋಗು. ಹಿಡಿ, ನೀ ಹಾಸ್ಟೆಲ್ಗೆ ಹೋಗು. ಆಯ್ತಣ್ಣ, ನಾನು ಹೋಗ್ತೀನಿ. ತಮ್ಮ ಹೋಗಿ ನೀನು ತಡ ಆದ ಸಾಲಿಗೆ. ತಮ್ಮ ಕಸಕ್ಕೆ ಆಗ ಹಚ್ಚಿನಿ 10,000 ರೂಪಾಯಿ ಯಾವ ಕೊಡಲ್ಲ. ಸರಿ ಅಣ್ಣ, ಅವ ಇದು ಆಳುಗಳಿಗೆಲ್ಲ ಕೊಟ್ಬಿಡೋಣ. ಆಯ್ತು, ಇನ್ನು ಏನಾರು ಉಳಿದೈತಂದ್ರೆ ಹೇಳೋಣ. ಆಯ್ತು. ನಂದು ಸ್ವಲ್ಪ ವಿಧಾನಸೌಧದಲ್ಲಿ ಕೆಲಸ ಅದ, ಅದಕ್ಕೆ ನಾನು ಮುಗಿಸ್ಕೊಂಡ್ ಬರ್ತೀನಿ ಜಲ್ದಿ. ನೀವು ಹೊಲ ಕಡೆ ನೋಡ್ಕೋಣ. ಸರಿ ಅಣ್ಣ. ನೇಂದ್ರ ರೊಕ್ಕ ಬೈನಿರಿ, ಅದು ಸಾಲಿ ಫೀಸ್ ಕುಡ್ತೀಯೋ ಕಪ್ಪ ಕೆಂಪ ಮಾಡತ್ತೀಯೋ? ಬೈನಿರಿ, ನಾ ಸಾಲಿನೇ ಬ್ಯಾಡ ಅಂದಿನ್ಯ. ಅಣ್ಣನೇ ಸಂತು ಅಣ್ಣ ಕರ್ಕೊಂಡೋಗಿ ರೊಕ್ಕ ಕೊಡ್ಸ್ಯಾರ. ಸಾಲೆ ಕಲ್ತ ನೌಕರಿ ಮಾಡ್ತಂತ ಕೊಡ್ಡ. ಆ ಸೈರ ಸಂತೆಗಿಟ್ಟು ಮಾಡ್ಲಾಕ ಕೆಲಸ ಇಲ್ಲ. ನಿಮಗ್ ರೊಕ್ಕ ಕೊಟ್ಟು ಸಾಲೆ ಕಲಿಸ್ತಾನ. ನನ್ನ ಗಾಡಿ ದೊಡ್ಡ ದೊಡ್ಡ ಸೈತಾನ, ಅವನಿಗೆ ಬ್ಯಾನಿ ತಿರುಗತನ ಗಾಡಿ ಮ್ಯಾಗ ಬರ್ರ ಬರ್ರ ಅಂತೇಳಿ. ಸಾಲಿ ಬೇಡ ಏನು ಬೇಡ, ಸೀದಾ ಹೋಗಿ ನಮ್ಮ ಅಣ್ಣನ ಕೂಡ ಕೆಲಸ ಮಾಡಿ ಹೋಗು. ಯಪ್ಪ ಯಪ್ಪ, ಸಿದ್ದು ಸಿದ್ದು, ಏನಾಯ್ತು? ಏನಾಯ್ತು? ಹಿಂಗ್ಯಾಕೋ ಹೇಳ ಸಿದ್ದು. ಏನಾಯ್ತು ಸಿದ್ದು? ಯಾಕೋ ತಮ್ಮ ಸಿದ್ದು ಹಿಂಗ್ಯಾಕೆ ಬಿದ್ದು? ಯಾಕೂ ಇಲ್ಲಪ್ಪ, ಎಡಿ ಬಿದ್ದ. ತಮ್ಮ ಕಾಲೇಜಕ್ಕೆ ಹೋಗ್ತಾ ಅಂದಿದ್ಯಲ್ಲೋ, ಇನ್ನೂ ಯಾಕೆ ಹೋಗಿಲ್ಲೋ? ಯಪ್ಪ ಮಂಜಾರ ಹೊಟ್ಟಿ ಕಡ್ದಂಗ ಅಲಾಗತೈತಿ, ಮುಂದಿನ ವಾರದಾಗ ಹೋಗ್ತೇನೆ. ಯಪ್ಪ ತಮ್ಮನ ಕಣ್ಣಿಗೆ ಏನಾಗ್ಯದ? ಕಣ್ಣಿಗೆ ಕಟ್ಟ್ಯಾರ. ಅದು ಜಳಕ ಮಾಡಾಗ ನೀರ್ ತೋಡ್ಕೊಳ್ಳ ಮುಂದ ಬಿಸಿನೀರ್ ಸುಟ್ಟಾವ ತಮ್ಮ. ಬಿಸಿನೀರ್ ಸುಟ್ಟಾವ? ದವಾಖಾನೆ ಔಷಧಿ ಹಿಂಡ್ಯದ ಕಮ್ಮ ಆತ.
ಅಪ್ಪ ಎಲ್ಲರೂ ಹಿಂಗೆ ಗೋಳಾಗಿ ನಿಂತೀರಿ ಏನಾಗ್ಯದ ಸಿದ್ದು ನೀ ಹಾಸ್ಟೆಲ್ ಕೂತಂದಿದ್ದಲ್ಲ ದಿನ ಇಲ್ಲ ಇದ್ದಿ ನೀ ಪವನ್ ನಿನಗೇನಾಯ್ತು ಕಣ್ಣಿಗೆ ಕಟ್ಕೊಂಡಿದ್ವಿ ಅಪ್ಪ ಏನಾಗ್ಯದ ಅದು ಬಿಸಿನೀರು ಚೆಲ್ಕೊಂಡನಪ್ಪ. ಇಷ್ಟೇ ಚಲ್ಕೊಂಡನ ಕಣ್ಣೆಲ್ಲ ಕೆಂಪು ಹೋಗ್ಯದು ಅಪ್ಪ ದವಾಖಾನಿಗೆ ಹೋಯಲ್ಲ ಅದು ಔಷಧಿ ಹಿಡ್ಕೊಂಡ್ ಬಂದಿದೇವಪ್ಪ. ಮಳೆಗಾಲದಿಂದಾಗ ತಂಪು ಹೆಚ್ಚಾಗಿ ನಿಂದು ದಮ್ಮ ಹೆಚ್ಚಾದಂಗೆ ಅದ ನೀನು ದವಾಖಾನಿಗೆ ತೋರಿಸ್ಕೋಬೇಕಿಲ್ಲ ದವಾಖಾನಿಗೆ ಹೋಗೋಣತ್ತ ಒಯ್ನಿ ಯಾರಿಲ್ಲ ಮನ್ಯಾಗ ಚಾ ಮಾಡ್ಕೊಡಕತ್ತ ನೋಡಿ ಮನೆ ಹಾಕೊಂಡ್ರಿ ಅಪ್ಪ ನೀ ಅವನ ಕಣ್ಣಾಗ ಔಷಧಿ ಹಾಕೊಂಡ್ ಬಂದಿರಲ್ಲ ಒಂದ್ ತಾಸು ಮಕ್ಕಳಪ್ಪ ಕಣ್ ಕಮ್ಮತ್ ಹೋಗು ಸಿದ್ದು ನೀ ಆಗಲೇ ಹಾಸ್ಟೆಲ್ ಕೂತ ತಂದೈತಿ ಇನ್ನ ಹೋಗಿಲ್ಲ ಯಾಕೋ ಅಣ್ಣ ಅದು ಹೊಟ್ಟೆ ಕಡಿಯಾಕತ್ತಿತ್ತು. ಈ ದವಾಖಾನೆ ತೋರ್ಸ್ಕೊಂಡ್ ಬರೋಣ ಬಾರು ಇಲ್ಲ ಅಣ್ಣ ಸುಧಾರಿಸ್ಕೋತೀನಿ. ಬಾರು ಸಿದ್ದು ಇಲ್ಲ ಅಣ್ಣ ಗುಳಿಗೆ ತೊಗೊಂಡ್ ಮಕ್ಕೋತೀನಿ. ಏನ್ ನೋಡ್ಲಿಕ್ಕತ್ತಾರ ನಮ್ಮ ಮನ್ಯಾಗ ಒಬ್ಬೊಬ್ರು ಒಂದೊಂದ್ ತರ ಆಡ್ಲಿಕ್ಕತ್ತಾರ. ಅಣ್ಣ ನೋಡಿದ್ರ ಹೊಲ್ದಾಗ ತುಡಿತಾನ ವೈನಿ ಏನಾರ ನಮ್ಮ ವೈನಿ ದೇವ್ರಂತ ಏನ್ ನಡಕತೈತಿ. ಸಿದ್ದು ನೋಡಿದ್ರ ಹಾಸ್ಟೆಲ್ಗೆ ಹೋಗೋಲ್ಲ ಆಗಳ ಹೋಗ್ತೀನಿ ಅಂದ ಈಗ ಹೊಟ್ಟಿ ಕಡೆ ಆಗ್ತೈತಿ. ಅವನ್ ಕಣ್ಣಿಗಾರ ಬಿಸಿನೀರ್ ಇತ್ತ. ಅಪ್ಪ ನೋಡಿದ್ರ ದಮ್ಮದಾಗ ಕಮ್ಮಿ ನಡಳಕತ್ತಾನ. ಏನಾರ ನಡಕತೈತಿ ನಮ್ಮ ಮನ್ಯಾಗ ಒಂದು ತಲೆಯಾಗೈತಿ. ಇದ್ರದ್ದು ಏನಾರ ವಿಚಾರ ಮಾಡಬೇಕು. ವೈನಿರಿ ಸಂತು ಇಲ್ಲೇನ್ ಮಾಡಕತ್ತೀರಿ ವೈನಿ? ಅಲ್ಲಿ ಅಪ್ಪಾಗ ನೋಡಿದ್ರ ದಮ್ಮ ಹೆಚ್ಚಾಗಿ ಕೆಂಪೋತ್ ಕೂತಾರ. ದವಾಖಾನಿಗೆ ಹೋಗೋಣ ಒಲ್ಲೇನಾಗತ್ತಾರ. ಸಿಟ್ಟು ನೋಡಿದ್ರ ಹಾಸ್ಟೆಲ್ಗೆ ಹೋಗಂದ್ರ ಬಿಟ್ಟು ಹೊಟ್ಟೆ ಕಡೆ ಆಗತೈತಿ ಅಂತ ಹೇಳತ್ತಾನ. ಏನಾಗೈತ್ರಿ ಮನ್ಯಾಗ? ನಾ ಇಲ್ಲಿ ಎಮ್ಮಿಗ್ ಮೇವ್ ಹಾಕ್ಲಕ್ ಬಂದಿದ್ದ ಸಂತು ಹಂಗೆ ಇಲ್ಲೇ ಫೋನ್ ನೋಡ್ಕೊಂಡ್ ಕೂತ. ವೈನಿರಿ ಎಮ್ಮಿ ಮನೆ ಮುಂದದವ್ರಿ ನೀವು ನೋಡಿದ್ರ ಇಲ್ಲಿ ಅಲ್ಲಿ ಹೋಗೋದು ಇಲ್ಲೇ ಬಂದ್ ಕೂತೀನಿ. ಅದೆಲ್ಲ ಇರ್ಲಿ ಬಿಡ್ರಿ. ಅಲ್ಲಿ ಅಪ್ಪಗ ಭಾಳ ತ್ರಾಸ ನಡ್ದಂಗೆ ಆಡ್ತೈತಿ. ನಾ ಹೇಳಿದ ಮಾತಂತೂ ಅಪ್ಪ ಒಟ್ಟ ಕೇಳೋದೇ ಇಲ್ಲ. ಅಣ್ಣಗೆ ಹೇಳಿದ್ರ ಬರೀ ಹೊಲ್ದಾಗ ದುಡಿದು ಬಿಟ್ರೆ ಅಣ್ಣಗೆ ಬೇರೆ ಏನು ಗೊತ್ತಿಲ್ಲ. ನೀವು ತಿಳಿದವ್ರದ್ರಿ. ಅಪ್ಪ ಸ್ವಲ್ಪ ದವಾಖಾನಿಗೆ ಸಿದ್ದು ಕರ್ಕೊಂಡು ನೀವು ಹೋಗಿ ಬರ್ರಿ. ಅವ್ನಿಗೂ ಹೊಟ್ಟೆ ಕಡೆ ಆಗತ್ತೆ ಅಂತ ಇಬ್ಬರಿಗೂ ತೋರಿಸ್ಕೊಂಬಿಡ ಹೋರಿ ತಗೋರಿ. ಮತ್ತೇನಾರ ಬೇಕಿದ್ರೆ ನಾನು ಫೋನ್ ಮಾಡ್ರಿ, ನಾ ಫೋನ್ ಪೇ ಹಾಕ್ತೀನಂತ. ಹೋಗ್ರಿ ನೀವು ಮೊದಲು ಹೋಗ್ರಿ. ರೀ ಏನ್ ಹೇಳ್ತಲ್ಲ ಜಾತ್ರೆಗೆ ರೊಕ್ಕ ಕೊಟ್ಟ ನಿಮ್ ತಮ್ಮ ಜಾತ್ರೆಗೆ ಹೋಗೋಣ ಬರ್ರಿ. ಅಪ್ಪು ದೋಸ್ರು ಕೊಟ್ಟನೇನ ಜಾತ್ರೆ ಹೋಗಿ ಕೊಟ್ಟ ರೊಕ್ಕ ಜಾತ್ರೆಗೆ ಕೊಟ್ಟಾರ್ರಿ. ಸುಳ್ಳು ಹೇಳ್ಬೇಡ. ಖರ್ನೆ ರೀ ಸುಳ್ಳು ಹೇಳತ್ತೀನಿ. ಖರ್ನೆ ರೀ ನಿಮ್ಮ ಆಣೆಗೂ. ಆ ಜಾತ್ರೆ ಏನ್ ಮಾಡ್ತಿ ದವಾಖಾನೆ ತೋರ್ಸ್ಕೊಂಡ್ ಬರ್ತಾರ ರೊಕ್ಕತ ಹೋರ ಕಡಿ ನನಗ್ ಜಾತ್ರೆ ಕೊಟ್ರ ಅವ್ರು. ಅಪ್ಪಗ ಆರಾಮಿಲ್ಲ ಹಂಗೆ ದವಾಖಾನೆ ತೋರ್ಸ್ಕೊಂಡ್ ಬರಾನ್ ಬರ್ರಿ. ಎಲ್ಲರಿಗ್ ಕರ್ಕೊಂಡ್ ಹೋಗಾನ್ ಬರ್ರಿ. ಅವ್ನಿಗೆ ಪವನ್ಗ ಮತ್ತ ಸಂತುಗ ಅವ್ರಿಗೆ ಮಾವಾಗ ಅವ್ರಿಗೆ ಕರ್ಕೊಂಡ್ ಜಾತ್ರೆಗೆ ಹೋಗಿ ಬರಾನ. ಆಯ್ತು ನಡಿ ಡಾಕ್ಟರ್ ಬಲ್ಲಿ ಹೋಗಿ ಬರೋಣ. ಡಾಕ್ಟರ್ ಬಲ್ಲಿ ಇಲ್ಲ, ಜಾತ್ರೆಗೆ ಹೋಗಿ ಡಾಕ್ಟರ್ ಬಲ್ಲಿ ಹೋಗಾನ್ ಬರ್ರಿ. ಮೊದಲು ಡಾಕ್ಟರ್ ಬಲ್ಲಿ ಆಯ್ತ್ರಿ ನಿಮ್ಮಂತಾನೆ ಅಲ್ಲಿ ಹೋಗಾನ್ ಬರ್ರಿ. ನಡಿ ಎಲ್ಲಾರು ನಡ್ರಿ ಜಾತ್ರೆಗೆ ನಡ್ರಿ ಮಾಮಾರ. ಬರ್ರಿ ಜಾತ್ರೆ ಹೋಗೋಣ ಬರ್ರಿ. ಅಪ್ಪ ಬಾ ಏ ಮುದಕ ಸೀದಾ ಹೋಗ್ತಾ ಇರು. ಯಾರ ಕಣ್ಣಿಗೆ ಬೀಳಾರೆ, ನಿನ್ನ ಮಕ್ಳ ಕಣ್ಣಿಗೆ ಬೀಳಾರೆ. ಮೊದ್ಲು ನಿನ್ನ ಮಕ್ಳ ಕಣ್ಣಿಗೆ ಬೀಳ್ಬೇಡ. ನಾ ಬಂದಿದ್ದೆ ಜಾತ್ರೆ ಮಾಡ್ಲಕ್ಕಲ್ಲ, ನಿನಗ್ ಮನಿ ಬಿಟ್ಟು ಕಳ್ಸಲಾಕ. ಸೀದಾ ಹೋಗ್ತಾ ಇರು. ನಾ ಇರುದ ಹಿಂಗ. ನಿನ್ನ ಹಿಂದ ಮನ್ಯಾಗ ಸುಖ ಇಲ್ಲ, ಸಂತೋಷ ಇಲ್ಲ. ಒಂದೇ ಒಂದ್ ಚೆನ್ನಾಗ್ ನೆಮ್ಮದಿಯನ್ನು ಕುಂದ್ರಾಪ್ಲೆ ಇಲ್ಲ. ನಿನ್ನ ಮಗನ ಕೈಯಾಗ ಎಲ್ಲಾ ಕಾರ್ಬಾರ ಅವನಿಗೆ ಕಳಿಸ್ತಾ ಇರ್ತೀನಿ. ನಾ ನನ್ನ ಗಂಡ ಇಬ್ರೇ ಈ ಮನ್ಯಾಗ ಸಂಸಾರ ಮಾಡ್ತೇವ್. ಸೀದಾ ಎಲ್ಲಾರನು ಕಳಿಸ್ತೀನಿ. ನೀ ಮೊದಲ್ ಕ್ಲಾಸ್ ಹೋಗ್ತಾ ಇರು. ಮಾವಗ ಏನ್ ಗತಿ ಮುಗಿಸ್ತೆ? ಮಾವಂದ್ರ ದೇವ್ರ ಸಂಬಂಧ ಮಾವನ್ ಹೆಂಗ್ ಮುಗಿಸಿದ್ರೆ ಹೆಂಗವ? ನಿನ್ ಯಾಕ ಬೇಕಾ ಒದಕಿ? ಅದು ನಾ ಬಂದಿದ್ದು ಜಾತ್ರೆ ಮಾಡಕ್ಕಲ್ಲ, ಈ ಪೀಡೆ ತೊಲಗಿಸ್ಲಾಕ. ಈಗ ಹಾಲ್ ಕುಡ್ದಾಡ್ ಸಂತೋಷ ಆಯ್ತು ನನಗೆ. ನೋಡು ಅದೇ ನೋಡು ಅಣ್ಣ ನೀ ನೋಡ್ತೀನಿ ಅಪ್ಪ ನೋಡ್ರಿ ನನಗೇನ್ ಗೊತ್ತ? ಮಾತಾಡಕತ್ತೀರಿ ನೀನು, ನಿನ್ಗೇನು ಗೊತ್ತ?
ಮತ್ತೊಂದು ಹೊಲ ಬಂದವಲ್ಲ ಎಲ್ಲಿ ಹೋಗು ಯಾವ ಸುತ್ತು ತಂಗಿ ಏನ್ ಈ ಜಾತ್ರೆ ಏನೇನ್ ಮಾಡಿದಲ್ಲ ಇಷ್ಟು ಜನ ತೇಟ್ ಜಾತ್ರೆ ಒಳಗೆ ನೀ ಏನೇನ್ ಮಾಡಿದನೋ ನಾ ಎಲ್ಲಾ ಪೂರಾ ಕಣ್ಣಾರೆ ಕಂಡಿನಿ ಅಲ್ಲವಾ ಮಾವ ಅಂದ್ರೆ ಏನ್ ತಿಳ್ಕೊಂಡಿದ್ವಿ ಅದೇ ನಿನ್ ಹೆತ್ತ ತಂದೆಗೆ ಈ ಪರಿಸ್ಥಿತಿ ಬಂದ್ರೆ ನೀನ್ ತಾಕೋತಿದ್ದಿಲ್ಲ ಅಲ್ಲವಾ ಹಿರಿಯರಂದ್ರೆ ಸ್ವಲ್ಪ ಇಜ್ಜತ್ ಕೊಟ್ಟು ಮಾತಾಡಬೇಕಲ್ಲಿ ಮೊದಲು ಅದೇ ನಿಮ್ ತಂದೆಗೆ ಪರಿಸ್ಥಿತಿ ಬಂದ್ರೆ ನೀ ಮಾತು ಮಾತಾಡ್ತಿದ್ದನೋ ಈ ತರ ಮಾವ ಇಷ್ಟು ಜನ ಜಾತ್ರೆ ಹೊರಗಾಕಿದ್ ಗೊತ್ತ ಅದೇ ಮಾವ ಅಂದ್ರೆ ಹೆತ್ತ ತಂದೆ ಸಮಾನ ತಿಳ್ಕೊಂಡು ಹೋದ್ರೆ ನೀವ್ ಎಷ್ಟು ಒಳ್ಳೇದಾಗ್ತಿದ್ ಗೊತ್ತದ ಅಷ್ಟು ಮಾವ ಅಂದ್ರೆ ಆ ತರ ಕಿವಾಗ ಕಾಣಬಾರ್ದು ಅಡ್ವೈಸ್ ಮಾಡಕ್ ನೀವ್ ಯಾರ್ರಿ? ನಾನ್ ಯಾರಂದ್ರೆ ಇಲ್ಲಿ ರಸ್ತೆಯಲ್ಲಿ ನಿಮ್ಮ ಮಾವು ಯಾವ ತರ ನೀನು ನಡ್ಕೊಂಡಿಲ್ಲ ಓಕೆ, ಇವ್ರೆಲ್ಲಾ ಇಷ್ಟೆಲ್ಲಾ ಜನ ಇದಾರ, ಅವ್ರು ಯಾರು ಕೇಳಲ್ಲ, ನೀವ್ ಯಾಕೆ ಕೇಳ್ತೀರ? ಎಲ್ಲರೂ ವಿಚಾರ ಮಾಡುವಂತ ಶಕ್ತಿ ಇಲ್ಲ. ಆ ವಿಚಾರ ಮಾಡುವಂತ ಶಕ್ತಿ ನಾನು ಸಹೋದರ ಬೇಕಾದ್ರೆ ಕೊಟ್ಟು ಕಳಿಸಿದ್ದಾನೆ ಹೇಳ್ತೀನಿ. ಈ ಎಲ್ಲಾ ಜಾತ್ರೆಯಲ್ಲಿ ಕೂಡಿರ್ತಕ್ಕಂಥ ಎಲ್ಲಾ ಭಕ್ತರನ್ನ ಕೇಳ್ಕೊಳ್ಳೋದೇನಂದ್ರ ಯಾರೇ ಹಿರಿಯರಿದ್ರು ಈಗ ಸಸ್ಯರು ಬಂದ್ರು ತಂದೆ ತಾಯಿಯನ್ನ ಅತ್ತಿ ಮಾವನ್ನ ಯಾವ ತರ ನೋಡ್ಕೋಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೊಂಡ್ರೆ ಮುಂದೆ ದೇವರು ನಿಮ್ಗೆ ಚೆನ್ನಾಗಿ ಇರ್ತಾನ ಅಂತ ಅನ್ನೋ ಅಭಿಮಾನ ಎಲ್ಲರಿಗೂ ಹೇಳ್ತೀನಿ. ಎಲ್ಲರೂ ಸರಿಯಾಗಿ ಯಾರೇ ಹಿರಿಯರು ಇರ್ಲಿ ಅವ್ರಿಗೆ ತಲೆ ಬಗ್ಗೆ ನಡೆಯುವಲ್ಲಿ ಮಾತ್ರ ಎಲ್ಲರೂ ಕಲಿಯಬೇಕಂತ ಅವರಲ್ಲಿ ವಿನಂತಿಯಿಂದ ಕೇಳ್ಕೊಳ್ಳುತ್ತೇನೆ. ನಾವ್ ಮಾಡಿರೋದು ಜಸ್ಟ್ ಕಾಲ್ಪನಿಕ, ಯಾರು ಈ ತರ ನಡ್ಕೋಬೇಡಿ ಅಂತ ಹೇಳ್ಬೇಕು. ಈ ಕಥೆಯನ್ನು ಮುಂದುವರಿಸಲಾಗುತ್ತದೆ. ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ತಿಳಿಸಿ. ಧನ್ಯವಾದಗಳು.